ಆ ಪರಿಸ್ಥಿತಿ ಬಂದಾಗ ನಿಮ್ಗೆ ಅನಿಸ್ತಾ ನನ್ನ ಇಷ್ಟು ಪ್ರೀತಿಸೋರಿದ್ದಾರೆ ಅಂತ ಆಗ ನಿಮ್ಗೆ ಅನುಭವ ಬಂತ, ಅಥವಾ ಮೊದಲಿಂದನೂ ಯು ಆರ್ ವೆರಿ ಲೌಡ್ ಅಂದ್ರೆ ನಿಮ್ಮ ಜನ? ನನಗೆ ಗೊತ್ತಿತ್ತು, ಬಿಕಾಸ್ ಐ ಆಮ್ ಲವ್ಡ್ ಬೈ ಎವ್ರಿಬಡಿ. ಸುತ್ತಮುತ್ತ ಎಲ್ಲರೂ ನನ್ನ ಪ್ರೀತಿಸ್ತಾರೆ. ಎವ್ರಿಬಡಿ ಪ್ಯಾಂಪರ್ಸ್ ಮೀ. ನಮ್ಮ ಫ್ಯಾಮಿಲಿಯಿಂದ ಹಿಡಿದು ಎಲ್ಲರೂ ಎವ್ರಿಬಡಿ ಪ್ಯಾಂಪರ್ಸ್ ಮೀ. ಗೀತಾ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಪ್ಯಾಂಪರ್. ನಾನು ತಮಾಷೆ ಮಾಡ್ತಾ ಇರ್ತೀನಿ. ಬಟ್ ಇದು ಆದಾಗ ಅವ್ರಿಗೆ ಎಷ್ಟಂದರೆ, ಅವ್ರಿಗೆ ಒಂದು 6 months, ಒಂದು 4 months ಬ್ಯಾಕೆ ಗೊತ್ತಿತ್ತಲ್ಲ, ಒಂದು ಸೂಕ್ಷ್ಮ ಗೊತ್ತಿತ್ತು. ಬಟ್ ಅವ್ರಿಗೆ ಹೆಂಗೆ ಹೇಳೋದಂತ, ಅವ್ರಿಗೆ ಹೌ ಟು ಸೇ ದಟ್ ನಿಮ್ಗೆ ಹಿಂಗಾಗಿದೆ ಅಂತ ಹೆಂಗೆ ಹೇಳ್ತಾರೆ, ಯಾವ ಬಾಯಿಂದ ಹೇಳ್ತಾರೆ. ಶಿ ಟುಕ್ ಟೈಮ್. ನಾನು ಬ್ಲ್ಯಾಂಕ್ ಆದ, ಏನಿದು, ಅದಕ್ಕೆ ಮುಂಚೆ 3 ಸರ್ಜರಿ ಆಯಿತು. ಆಗ ಹಿಂಗಾಗೋಯ್ತಲ್ಲ, ಏನು ಮಾಡೋದು ಏನು ಇದೇನೋ ಎಕ್ಸ್ಟ್ರೀಮ್ ಆಗೋಯ್ತಾ, ಎಲ್ಲ ಇದಾಗೋಯ್ತಾ, ಒಂದಂತೂ ಅದು ಅವೆಲ್ಲ ಈ ಥಾಟ್ಸ್ ಎಲ್ಲ ಬರೋದು. ಅದು ಏನು ನೆಕ್ಸ್ಟು ಸೆಪ್ಟೆಂಬರ್ ಒಂದು ಫಂಕ್ಷನ್ ಇತ್ತು, ಅವ್ರು ರೋಡ್ ಬಂದಮೇಲೆ ಗೊತ್ತಾಯಿತು. ಅದಾದಮೇಲೆ 15th or 16th ಡೇಟ್ ಕೊಟ್ಟಿದ್ದೆ. ಇದು ಅವತ್ತೇ ಕೀಮೋ, ಸ್ವಲ್ಪ ಟೈಮ್ ಇದೆಯಾ, ಬೇಕಾದ್ರೆ ನಾನು ಆಮೇಲೆ ಒಂದು 10 days ಬಿಟ್ಟು ಮಾಡಿಸ್ಕೊಬೇಡ. ಅವಾಗ ಉಂಟಾಗಿಲ್ಲ ಸರ್, ಸ್ಟಾರ್ಟ್ ಮಾಡಿಬಿಡೋಣ ಸರ್, ನಾನು ಪ್ರಾಮಿಸ್ ಮಾಡ್ತೀನಿ, ಯು ಕ್ಯಾನ್ ವರ್ಕ್. ಓಕೆ, ಏನು ವಿ ಹ್ಯಾವ್ ಟು ಗೋ. ಆಮೇಲೆ ಗೊತ್ತಿತ್ತು ಎಲ್ಲರೂ ಮೇಲೆ ಆಲ್ ದ ಡಾಕ್ಟರ್ಸ್ ವೆ ವೆರಿ ಮಚ್ ಕನ್ಸರ್ನ್, ವೆರಿ ಕೇರ್ಫುಲ್ ದೇ ವೇರ್. ಆ್ಯಂಡ್ ನನಗೂ ಕೀಮೋ ಅಂತ ತಕ್ಷಣ ಏನೋ ಇರ್ಬೋದು, ಕೀಮೋ ಅಂತ ತಕ್ಷಣ ಏನೋ ಡ್ರಿಪ್ಸು, ಅದು ಒಂದು ಬೆಳಗ್ಗೆಯಿಂದ ಒಂದು ಸಾಯಂಕಾಲ ಒಂದು 8 hours ಆಗುತ್ತೆ. ಒಂದೊಂದು ಡ್ರಗ್ಸು ಕೊಡ್ತಾ ಇರ್ತಾರೆ. ಅದು ಹೇರ್ ಬೇರೆ ಹೋಗುತ್ತೆ ಅಂತಾರೆ, ಅದು ಬೇರೆ ಭಯ ಆಯಿತು, ಹೋಗುತ್ತಾ ಇಲ್ವಾ, ಸರಿ ಏನು ಮಾಡೋದು, ಹೋದ್ರೆ ಏನು ಮಾಡೋಕ್ಕಾಗ, ಬಿಗ್ ಮಾಡಿಸ್ಕೊಳ್ಳೋಣ ಬಿಡು ಅಂತ ಬಿಟ್ಟು ಒಂದು ಧೈರ್ಯ. ಸೊ ಅಲ್ಲಿಂದ ವಾಸ್ ಜಸ್ಟ್ ಕ್ವೈಟ್ ವೆನ್ ಇಟ್ ವಾಸ್ ಸೋ ಕಂಫರ್ಟೇಬಲ್. ಏನು ಸ್ವಲ್ಪ ಉರಿ ಆಗ್ತಿತ್ತು, ಬಟ್ ಅದಾದಮೇಲೆ ಡಿಡ್ ನಾಟ್ ಮೇಕ್ ಮೀ ಡಿಸ್ಕಂಫರ್ಟ್, ತುಂಬ ಕಂಫರ್ಟಬಲ್ ಆಗಿತ್ತು. ಅದಾದಮೇಲೆ ಶೂಟಿಂಗ್ ಬಂದು ಮಾಡ್ಬೇಕಾದ್ರೆ ನನಗೆ ಆಗುತ್ತಾ ಇಲ್ವಾ, ಸದ್ಯ ಆದಮೇಲೆ 2 days ಆದಮೇಲೆ 3rd day ಯು ವಾಸ್ ಟು ಬಿ ವೆರಿ ಟೈರ್ಡ್. ಬಟ್ ಆ ಟೈಮ್ನಲ್ಲಿ ನನಗೇನು ಇದಾಗಲಿಲ್ಲ.